ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ನಾವೆಲ್ಲರೂ ಚೆನ್ನಾಗಿದ್ದೇವೆ. ನೀವು ಕೂಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡೋದಾದರೆ ನನ್ನ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ನಿಮಗೆಲ್ಲ ಈ ವಿಡಿಯೋ ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಇದೊಂದು ನನ್ನ ಮಾರ್ನಿಂಗ್ ರೂಟೀನ್ ಬ್ಲಾಗ್ ಆಗಿರುತ್ತೆ. ಮೊದಲಿಗೆ ನಾನಿಲ್ಲಿ ಅಕ್ಕಿ ತೊಳಿತಾ ಇದ್ದೇನೆ ಅನ್ನ ಮಾಡಲಿಕ್ಕೆ. ಮೊದಲಿಗೆ ನಾನು ಇಲ್ಲಿ ಅನ್ನ ಇಡ್ತಾ ಇದ್ದೇನೆ. ಇವತ್ತು ನಾನು ಬ್ರೇಕ್ಫಾಸ್ಟಿಗೆ ರಾಗಿ ದೋಸೆ ಮಾಡ್ತಾ ಇದ್ದೇನೆ. ಇದರ ರೆಸಿಪಿ ನಾನು ಆಲ್ರೆಡಿ ಶೇರ್ ಮಾಡಿದ್ದೇನೆ, ಲಿಂಕ್ ಕೂಡ ಶೇರ್ ಮಾಡಿರ್ತೇನೆ, ಟೈಮ್ ಇದ್ದರೆ ಚೆಕ್ ಮಾಡಿ. ಹಾಗೆಯೇ ಇವತ್ತು ನಾನು ಸಿಗಡಿ ಮತ್ತು ಸೌತೆಕಾಯಿ ರೆಸಿಪಿ ಶೇರ್ ಮಾಡ್ತಾ ಇದ್ದೇನೆ. ಇವತ್ತು ಪದಾರ್ಥಕ್ಕೆ ಸಿಗಡಿ ಮತ್ತು ಸೌತೆಕಾಯಿ. ಇವತ್ತಿನ ಕ್ಯಾಪ್ಷನ್ ನೋಡಿದರೆ ನಿಮ್ಗೆ ಅನಿಸ್ಬೋದು ನಾನು ಈ ರೀತಿ ಯಾಕೆ ಕ್ಯಾಪ್ಷನ್ ಹಾಕಿದ್ದೇನೆ ಅಂತ. ನಾನು ಲಾಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡಿದ್ದೆ ನಾವು ಹೊಸ ವಾಷಿಂಗ್ ಮಿಷಿನ್ ತಗೊಂಡಿದ್ದೇವೆ ಅಂತ, ಮತ್ತು ನನ್ನ ಹಸ್ಬೆಂಡಿಗೆ ಗಿಫ್ಟ್ ಕೊಟ್ಟಿದ್ದೆ ಐಫೋನು, ಅದರ ವಿಡಿಯೋ ಶೇರ್ ಮಾಡಿದ್ದೇನೆ. ಕೆಲವರು ನೋಡಿರ್ಬೋದು, ಕೆಲವರು ನೋಡಿಲ್ಲ. ಅದರ ಬಗ್ಗೆ ಮಾತಾಡೋದಾದರೆ ನನಗೆ ಪಾಸಿಟಿವ್ ಕಮೆಂಟ್ಸ್ ಕೊಟ್ಟಿದ್ದಾರೆ ತುಂಬ ಜನ. ನನ್ನ ಗುರ್ತದವರಿಲ್ಲದರೂ ಕೂಡ ನನಗೆ ಪಾಸಿಟಿವ್ ಕಮೆಂಟ್ಸ್ ಕೊಟ್ಟಿದ್ದಾರೆ. ಕೆಲವರು ಕಾಲ್ ಮಾಡಿ ಕೂಡ ಕೇಳಿದ್ದು ಉಂಟು, ನಿಮ್ಮ ವಾಷಿಂಗ್ ಮಿಷಿನ್ ಡೆಲಿವರಿ ಆಯಿತಾ ಅಂತ. ಹಾಗೆ ಇರುವಾಗ ಕೆಲವರಿದ್ದಾರೆ ನೆಗೆಟಿವ್ ಕಮೆಂಟ್ ಕೊಡುವವರು. ಅದಕ್ಕೋಸ್ಕರ ನಾನು ಆ ಕ್ಯಾಪ್ಷನ್ ಹಾಕಿದ್ದು. ನೆಗೆಟಿವ್ ಕಮೆಂಟ್ ಅಂದರೆ ನನಗೆ ಗೊತ್ತಾಗೋದಿಲ್ಲ ಇವರಿಗೆ ಯಾಕೆ ನಾವು ವಾಷಿಂಗ್ ಮಿಷಿನ್ ತಗೊಂಡದ್ದು ಟೆನ್ಷನ್ ಅಂತ. EMI ಕಟ್ಟೋದು ನಾವು, ಮೇಂಟೆನೆನ್ಸ್ ನೋಡ್ಕೊಳ್ಳೋದು ನಾವು, ಇವರಿಗೆ ಟೆನ್ಷನ್. ಅದು ಟೆನ್ಷನ್ ಹೊಟ್ಟೆ ಕಿಚ್ಚು ಅಂತ ನನಗೆ ಗೊತ್ತಾಗೋದಿಲ್ಲ. ಅಷ್ಟೊಂದು ಟೆನ್ಷನ್ ಅಂತ ಹೇಳಿದ್ರೆ ನಮ್ಮ ಹತ್ರ ಡೈರೆಕ್ಟ್ ಬಂದು ಹೇಳ್ತಾರಲ್ವಾ, ವಾಷಿಂಗ್ ಮಿಷಿನ್ ತಗೊಂಡಿದ್ದೀರಾ, ಅದರ ಬಗ್ಗೆ ನಮ್ಮೊಟ್ಟಿಗೆ ಡಿಸ್ಕಸ್ ಮಾಡ್ತಾರೆ. ಇದು ಇವರಿಗೆ ಹೊಟ್ಟೆ ಕಿಚ್ಚು ಅಂತಲೇ ಹೇಳ್ಬೋದಲ್ವಾ. ನಮ್ಮ ವಾಷಿಂಗ್ ಮಿಷಿನ್ ತಗೊಂಡಿದ್ದೆ ಅದರ ಬಗ್ಗೆ ನೆಗೆಟಿವ್ ಕಮೆಂಟ್ಸ್ ಕೊಡೋದು ಅಲ್ಲ. ನಾನು ಹೇಳೋದು ಏನಂದರೆ, ಮನೆ ಅಂದಮೇಲೆ, ನಿಮ್ಮ ಮನೆ ಆಗಿರ್ಬೋದು, ನಮ್ಮ ಮನೆ, ಯಾರ್ದು ಕೂಡ ಮನೆ ಅಂದಮೇಲೆ ಒಂದು ವಸ್ತು ನಾವು ಚೇಂಜ್ ಮಾಡಬೇಕಾಗುತ್ತೆ. ಒಂದು ವಸ್ತು ಹಾಳಾಗುತ್ತೆ, ಇಲ್ಲಾಂದರೆ ಹಳತ್ತಾಗುತ್ತೆ, ಆವಾಗ ಚೇಂಜ್ ಮಾಡಬೇಕಾಗ್ತದೆ ಅಲ್ವಾ. ಅಲ್ಲ, ಲಾಸ್ಟು AC ತಗೊಂಡ್ರು, ಈಗ ವಾಷಿಂಗ್ ಮಿಷಿನ್ ತಗೊಳ್ತಾ ಇದ್ದಾರೆ ಅಂದರೆ ಅವರಿಗೆ ನನಗೆ ಗೊತ್ತಾಗೋದಿಲ್ಲ ಯಾವ ರೀತಿ ಹೊಟ್ಟೆ ಕಿಚ್ಚಂತ. ನಾವು AC ತಗೊಂಡಿದ್ದೆ ಹೌದು, ಅದೊಂದು ಆಗಸ್ಟ್ ಮಂತಲ್ಲಿ ತಗೊಂಡಿದ್ದೇವೆ. ಅದರ EMI ಮುಗಿದ ಮೇಲೆ ಇವಾಗ ನಾವು ಇದು ವಾಷಿಂಗ್ ಮಿಷಿನ್ ತಗೊಂಡಿದ್ದೇವೆ. EMI ಕಟ್ಟೋದು ನಾವು, ಇವರಿಗೆ ಟೆನ್ಷನ್. ಅದರ ಬಗ್ಗೆ ಟೆನ್ಷನ್ ಅಲ್ಲ, ಹೊಟ್ಟೆ ಕಿಚ್ಚು ಅಂತ ಹೇಳ್ತಾ ಇದ್ದೇನಲ್ಲ, ಅದೇ ಹೊಟ್ಟೆ ಕಿಚ್ಚು. ಇವಾಗ ನಾನು ನನ್ನ ಸಬ್ಸ್ಕ್ರೈಬರ್ಸ್ ಅವರಿಗೆ ಇಲ್ಲ, ನನಗೆ ಪಾಸಿಟಿವ್ ಆಗಿ ಕಮೆಂಟ್ ನನಗೆ ಸಪೋರ್ಟ್ ಮಾಡ್ತಾ ಇರುವವರಿಗೆ ಇದರ ಬಗ್ಗೆ ಬೇಜಾರಾಗ್ಬೋದು ನಾನು ಈ ರೀತಿ ಕ್ಯಾಪ್ಷನ್ ಹಾಕಿದ್ದು. ನಿಮ್ಮ ಸಪೋರ್ಟಿಂದ ನಾನು ಇಷ್ಟು ತನಕ ಬಂದಿದ್ದೇನೆ. ಆದರೆ ಈ ನೆಗೆಟಿವ್ ಕಮೆಂಟ್ಸ್ ಎಲ್ಲ ಮಾಡ್ತಾರಲ್ಲ, ಅವ್ರು ನಮ್ಮ ವಿಡಿಯೋ ನೋಡ್ತಾರೆ, ಅವ್ರ ಸಪೋರ್ಟ್ ಅಲ್ಲ, ಅವರ ಹೊಟ್ಟೆ ಕಿಚ್ಚಲ್ಲೇ ನೋಡೋದು ಈ ವಿಡಿಯೋಸ್ ಎಲ್ಲ. ಹೊಟ್ಟೆ ಕಿಚ್ಚಲ್ಲೇ ಹೊರಗಡೆ ಕಮೆಂಟ್ಸ್ ಕೊಡೋದು. ಇಲ್ಲಿ ಡೈರೆಕ್ಟ್ ಕಮೆಂಟ್ಸ್ ಹಾಕ್ಲಿಕ್ಕೆ ಆಗೋದಿಲ್ಲ ಅಲ್ಲ, ಹಾಗೆ ಬೇರೆ ಹತ್ರ ಹೇಳಿ ಬರೋದು. ನಾನು ಈ ವಿಷಯ ನಿಮ್ಮೊಟ್ಟಿಗೆ ಶೇರ್ ಮಾಡೋಕ್ಕೆ ರೀಸನ್ ಏನಂದರೆ, ನಿಮ್ಮ ಲೈಫಲ್ಲಿ ಕೂಡ ಹೀಗೆ ಜನರಿದ್ದಾರೆ, ಇರ್ತಾರೆ. ಎಲ್ಲರ ಲೈಫಲ್ಲಿ ಹೀಗೆ ನೆಗೆಟಿವ್ ಮಾತಾಡೋರು ಇರ್ತಾರೆ. ಅದರ ಬಗ್ಗೆ ನಾವೆಲ್ಲ ಕೇರ್ ಮಾಡಬಾರ್ದು, ಇಗ್ನೋರೇ ಮಾಡಬೇಕು. ನಾನು ಈ ವಿಷಯ ನಿಮ್ಮ ಹತ್ರ ಯಾಕೆ ಶೇರ್ ಮಾಡ್ತಿದ್ದೇನಂತೆ, ನಮ್ಮ ಲೈಫಲ್ಲಿ ಕೂಡ ಇಂಥ ತುಂಬ ಜನ ಬರ್ತಾರೆ, ನಮ್ಮನ್ನು ಡಿಮೋಟಿವೇಟ್ ಮಾಡೋದು, ನಮಗೆ ನೆಗೆಟಿವ್ ಎನರ್ಜಿ ಕೊಡುವವರು ತುಂಬ ಜನ ಬರ್ತಾರೆ. ನಿಮ್ಮ ಲೈಫಲ್ಲಿ ಆಗಿರ್ಬೋದು, ಈಗ ಆಗ್ತಾ ಇದೆ, ಮುಂದೆ ಕೂಡ ಆಗುವ ಚಾನ್ಸಸ್ ಇದೆ. ಅವರು ನಮ್ಮ ಲೈಫಲ್ಲಿ ಇರೋದು ನಮಗೆ ಸಪೋರ್ಟ್ ಮಾಡಲಿಕ್ಕೆ ಅಂತ, ನಮ್ಮೊಟ್ಟಿಗೆ ಇದ್ದೇ ನಮಗೆ ಡಿಮೋಟಿವ್ ಮಾಡ್ತಾರೆ. ನಾನು ಇನ್ನೊಂದು ಹೇಳೋದಾದರೆ, ನಾನು ಈ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡುವಾಗ ನನಗೆ ತುಂಬ ಜನ ಪಾಸಿಟಿವ್ ಅಂದರೆ ಸಪೋರ್ಟ್ ಕೊಟ್ಟಿದ್ದಾರೆ. ನನಗೆ ಸಪೋರ್ಟ್ ಅಂದರೆ ಬೇರೆ ರೀತಿಯಲ್ಲಿ ಸಪೋರ್ಟ್ ಕೊಟ್ಟಿದ್ದಾರೆ. ನನಗೆ ಅಂದರೆ ಮೋಟಿವೇಟ್ ಮಾಡಿದ್ದಾರೆ. ನೀನು ಮಾಡು ಅಂತ ಮೋಟಿವೇಟ್ ಮಾಡಿದ್ರು ಸ್ಟಾರ್ಟ್ ಮಾಡುವಾಗ. ಹಾಗೆಯೇ ಕೆಲವರಿದ್ದಾರೆ, ನಾನು ಸ್ಟಾರ್ಟ್ ಮಾಡುವಾಗಲೇ ನನ್ನನ್ನು ಡಿಮೋಟಿವೇಟ್ ಮಾಡಿದ್ದವರು. ನಿನ್ನ ಕೈಯಲ್ಲಿ ಆಗೋದಿಲ್ಲ, ಸ್ವಲ್ಪ ದಿವಸ ಮಾಡ್ತೀವಿ, ಒಂದು 4 ದಿವಸ ಮಾಡ್ತೀವಿ, ಮತ್ತು ಅದು ಬಿಟ್ಟು ಆ ಟೈಪಲ್ಲಿ ಡಿಮೋಟಿವೇಟ್ ಮಾಡಿದವರು. ಹಾಗೆ ನಾನು ಅವರನ್ನೆಲ್ಲ ಇಗ್ನೋರ್ ಮಾಡಿ ಇಷ್ಟು ತನಕ ಬಂದಿದ್ದೇನೆ. ನನ್ನ ಯೂಟ್ಯೂಬ್ ಸ್ಟಾರ್ಟ್ ಆಗಿ ಒಂದು 1.5 year ಆಯಿತು, ಇವಾಗ 2 year ಆಗಲಿಕ್ಕೆ ಬಂತು. ಅವರನ್ನೆಲ್ಲ ನಾನು ಇಗ್ನೋರ್ ಮಾಡಿ ಈಗ ಈ ಪೊಸಿಷನ್ಗೆ ಬಂದಿದ್ದೇನೆ. ನಾನು ದೊಡ್ಡ ಒಂದು
ಯೂಟ್ಯೂಬರ್ ಅಲ್ಲಾದರೂ ಕೂಡ ನನ್ನನ್ನು ಒಬ್ಬರು ಜನರು ರೆಕಗ್ನೈಸ್ ಮಾಡ್ತಾರೆ ಯೂಟ್ಯೂಬರ್ ಅಂತ. ಅದು ಫಸ್ಟ್ ಯೂಟ್ಯೂಬರ್ ಅಂತ ಹೇಳುವಾಗ ನನಗೇನೆ ಇವರು ಎಂತ ಹಾಗೆಲ್ಲ ಹೇಳೋದಂತ ನನಗೆ ಅನಿಸ್ತಾ ಇತ್ತು. ಬಟ್ ಇವಾಗ ಅವರು ಯೂಟ್ಯೂಬರ್ ಅಂತ ಹೇಳುವಾಗ ನಾನು ಕೂಡ ಒಂದು ಪ್ರೌಡ್ ಫೀಲ್ ಆಗುತ್ತೆ ನನಗೆ. ಹಾಗೆ ಅವರು ಕೆಲವರಿದ್ದಾರೆ ಅದರಲ್ಲಿ ಕೂಡ ಯೂಟ್ಯೂಬರ್ ಅಂತ ಒಂದು ಫನ್ ಮಾಡಿ ಹೇಳುವವರು, ಯೂಟ್ಯೂಬರ್ ಅಂತ ಫನ್ ಮಾಡಿ ಹೇಳುವವರು ಕೂಡ ಇದ್ದಾರೆ. ಹಾಗೆಯೇ ಅವರಿಗೆ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಕೂಡ ಹೇಳುವವರು ಇದ್ದಾರೆ. ಅದೇ ನಾನು ಹೇಳ್ತಾ ಇದ್ದೆ ನನ್ನ ಎಲ್ಲ ಸಬ್ಸ್ಕ್ರೈಬರ್, ನನ್ನ ವಿಡಿಯೋ ನೋಡ್ತಾ ಇರುವವರಿಗೆ, ನಮ್ಮ ಲೈಫಲ್ಲಿ ನಾವು ಪಾಸಿಟಿವ್ ಹೇಳುವವರು, ಪಾಸಿಟಿವ್ ಆಗಿರುವವರು ಅವರೊಟ್ಟಿಗೆ ಇದ್ದರೆ ನಮ್ಮ ಲೈಫ್ ಕೂಡ ಹಾಗೆಯೇ ಇರ್ತದೆ. ನೆಗೆಟಿವ್ ಮಾತಾಡುವವರ ಹತ್ರ ಇದ್ದರೆ ಅಂದರೆ ಅವರು ಕೇಳಿ ನೆಗೆಟಿವ್ ನಮ್ಮ ಮನಸ್ಸಲ್ಲಿ ಕೂಡ ಅದೇ ನೆಗೆಟಿವ್ ಎನರ್ಜಿ ಇರ್ತದೆ. ಅದಕ್ಕೋಸ್ಕರ ನಾನು ಹೇಳೋದು, ನೀವು ಕೂಡ ಅಂಥ ಜನರನ್ನು ಇಗ್ನೋರ್ ಮಾಡಿ ಮಾತಾಡಬೇಡಿ ಅಂತ ಹೇಳೋದಲ್ಲ. ಅವರ ಮಾತನ್ನು ಕೇಳಿ ಅದರಲ್ಲಿ ನಿಮಗೆ ಒಳ್ಳೆಯದು ಯಾವುದು ಅನ್ನಿಸ್ತದೆ ಅದನ್ನು ಮಾಡಿ, ನೆಗೆಟಿವನ್ನು ಬಿಟ್ಟುಬಿಡಿ. ನಾನು ಈ ರೀತಿ ಮಾತಾಡಿದ್ದು ಕೆಲವರಿಗೆ ತುಂಬ ಬೇಜಾರಾಗಿರ್ಬೋದು. ನಾನು ಎಲ್ಲರಿಗೆ ಅಂತ ಹೇಳೋದಲ್ಲ, ನಾನು ಸ್ಪೆಷಲಿ ನನ್ನ ಬಗ್ಗೆ ನೆಗೆಟಿವ್ ಕಮೆಂಟ್ ಮಾಡ್ತಾರಲ್ಲ ಅವರಿಗೆ ಈಗ ಹೇಳಿದ್ದು. ನಿಮಗೆ ಕೂಡ ಈ ರೀತಿ ಫೀಲ್ ಆಗಿರ್ಬೋದಲ್ಲ ಲೈಫಲ್ಲಿ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸಿ. ನಾನಿಲ್ಲಿ ನಿಮ್ಮೊಟ್ಟಿಗೆ ಇವತ್ತು ಸಿಗಡಿ ಮತ್ತು ಸೌತೆಕಾಯಿ ಪದಾರ್ಥ ಸಿಂಪಲಾಗಿ ಹೇಗೆ ಮಾಡೋದಂತ ರೆಸಿಪಿ ಶೇರ್ ಮಾಡ್ತಾ ಇದ್ದೇನೆ. ಮೊದಲಿಗೆ ಕೊತ್ತಂಬರಿ, ಜೀರಿಗೆ, ಸಾಸಿವೆ ಮತ್ತು ಸ್ವಲ್ಪ ಕಸ್ತೂರಿ ಮೇಥಿ, ಬೆಳ್ಳುಳ್ಳಿ, ಈರುಳ್ಳಿ, ಮೆಣಸು, ಅರಿಶಿನ ಹುಡಿ, ತೆಂಗಿನಕಾಯಿ, ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ. ನಾನು ಮೊದಲಿಗೆ ಸೌತೆಕಾಯನ್ನು ಬೇಯಿಸಲಿಕ್ಕೆ ಇಟ್ಟಿದ್ದೇನೆ. ಅದಕ್ಕೆ ನಾನು ಏನು ಹಾಕಲಿಲ್ಲ, ಖಾಲಿ ನೀರಲ್ಲಿ ಬೇಯಿಸಲಿಕ್ಕೆ ಇಟ್ಟಿದ್ದೇನೆ. ಈ ಮಸಾಲೆಗೆ ನಾನು ಹುಣಸೆ ಯೂಸ್ ಮಾಡ್ತಾ ಇಲ್ಲ, ಸೌತೆಕಾಯಿ ಸ್ವಲ್ಪ ಹುಳಿ ಇರ್ತದೆ ಅದಕ್ಕೋಸ್ಕರ. ಇವಾಗ ಸೌತೆಕಾಯಿ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಈಗ ಚೆನ್ನಾಗಿ ಕ್ಲೀನ್ ಮಾಡಿದ ಸಿಗಡಿಯನ್ನು ಹಾಕ್ತಾ ಇದ್ದೇನೆ. ಸಿಗಡಿ ಬೇಗ ಬೇಯ್ತದೆ, ಒಂದು ಸ್ಟೀಮ್ ಬಂದರೆ ಸಾಕು ಅದು ಬೇಯ್ತದೆ. ಮತ್ತು ಮಸಾಲದೊಟ್ಟಿಗೆ ಬೇಯಲಿಕ್ಕೆ ಕೂಡ ಉಂಟಲ್ವ. ಇವಾಗ ಚೆನ್ನಾಗಿ ಬೆಂದಿದೆ. ಇವಾಗ ಗ್ರೈಂಡ್ ಮಾಡಿದ ಮಸಾಲವನ್ನು ಹಾಕ್ತಾ ಇದ್ದೇನೆ. ಮೊದಲಿಗೆ ಗ್ರೈಂಡ್ ಮಾಡಿದ ಗ್ರೌಂಡ್ ಮಸಾಲ ಹೇಳ್ತಾರೆ, ಅಂದರೆ ದಪ್ಪ ಮಸಾಲವನ್ನೇ ಹಾಕಿ ಅದಾದಮೇಲೆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೇನೆ. ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಇವಾಗ ಚೆನ್ನಾಗಿ ಕುದಿಸಬೇಕು. ಮಸಾಲ ಎಲ್ಲ ಸೌತೆಕಾಯಿ ಮತ್ತು ಸಿಗಡಿಗೆ ಇಟ್ಕೊಳ್ಬೇಕು, ಅಂದರೆ ಚೆನ್ನಾಗಿ ಬೇಯಬೇಕು. ಇವಾಗ ಪದಾರ್ಥ ರೆಡಿಯಾಗಿದೆ. ಜಾಸ್ತಿ ಮಸಾಲೆ ಎಲ್ಲ ಯೂಸ್ ಮಾಡದೆ ಸಿಂಪಲ್ಲಾಗಿ ಈ ರೆಸಿಪಿಯನ್ನು ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಒಳ್ಳೆಯದೇ ಆಗ್ತದೆ. ಇದರೊಟ್ಟಿಗೆ ದೋಸೆ ತಿನ್ನಲಿಕ್ಕೆ ಆಗಿರ್ಬೋದು, ಇಲ್ಲ ಅನ್ನ ಜೊತೆ ಕೂಡ ಇದು ಒಳ್ಳೆಯದಾಗುತ್ತೆ. ನೀವು ಕೂಡ ಒಮ್ಮೆ ಈ ರೆಸಿಪಿಯನ್ನು ಟ್ರೈ ಮಾಡಿ. ನಾನು ನಿಮ್ಮ ಜೊತೆ ನನ್ನ ಲೈಫು ನಾನು ನಿಮ್ಮೊಟ್ಟಿಗೆಲ್ಲ ಶೇರ್ ಮಾಡ್ತಾ ಇದ್ದೇನೆ. ಇದು ನನಗೆ ಕೂಡ ಖುಷಿ, ನನ್ನ ಸಪೋರ್ಟ್ ಮಾಡುವವರಿಗೆ ಕೂಡ ಖುಷಿ. ಆದರೆ ನನ್ನ ಸಪೋರ್ಟ್ ಮಾಡದಿವರು ಇರ್ತಾರಲ್ಲ, ಅಂದರೆ ಹೊಟ್ಟೆ ಕಿಚ್ಚು ಜನರು, ಅವರಿಗೆ ಇದೇ ದೊಡ್ಡ ಪ್ರಾಬ್ಲಮ್ ಆಗಿರುತ್ತೆ. ಅವರಿಗೆ ಸಪೋರ್ಟ್ ಮಾಡಲಿಕ್ಕೆ ಕೂಡ ಇಷ್ಟ ಇಲ್ಲ, ಮಾತ್ರ ಕೂಡ ಅವರು ನನ್ನ ಬಗ್ಗೆ ಹೊರಗಡೆ ತುಂಬ ನೆಗೆಟಿವ್ ಕಮೆಂಟ್ಸ್ ಕೊಡ್ತಾರೆ. ಅವ್ರ ಪ್ರಾಬ್ಲಮ್ ಅಷ್ಟೇ, ಅವರು ಕೂಡ ಇಂಪ್ರೂವ್ ಆಗೋದಿಲ್ಲ, ಬೇರೆಯವರನ್ನು ಕೂಡ ಇಂಪ್ರೂವ್ ಆಗಲಿಕ್ಕೆ ಬಿಡೋದಿಲ್ಲ. ನಾವು ನಮಗೆ ಮನೆಗೆ ಬೇಕಾದ ವಸ್ತು ನಾವು ತರ್ತೇವೆ,
ನನ್ನ ಹಸ್ಬೆಂಡ್ ಫಿನಾನ್ಷಿಯಲಿ ಅವರು ಮೇಂಟೈನ್ ಮಾಡ್ತಾರೆ. ಮತ್ತು ಈ ಜನರಿಗೆ ನೆಗೆಟಿವ್ ಕಮೆಂಟ್ಸಲ್ಲಿ ಎಂಥ ಸುಖ ಅಂತ ನನಗೆ ಗೊತ್ತಾಗೋದಿಲ್ಲ. ಅವರು ಹೀಗೆ ನೆಗೆಟಿವ್ ಕಮೆಂಟ್ಸ್ ಕೊಟ್ಟು ಎಂತ ಪ್ರೂವ್ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಾಗೋದಿಲ್ಲ. ಈ ಹೊಟ್ಟೆ ಕಿಚ್ಚು ಯಾಕೆ ಅಂತ ನನಗೆ ನಿಜವಾಗ್ಲೂ ಅರ್ಥ ಆಗೋದಿಲ್ಲ. ಅದು ಹೊಟ್ಟೆ ಕಿಚ್ಚೋರಿಗೆ ಎಂಥ ಮದ್ದು ಕೂಡ ಇಲ್ಲ ನನ್ನ ಲೆಕ್ಕದಲ್ಲಿ. ಅವರಾಗೆ ಅವರು ಚೇಂಜ್ ಆಗಬೇಕು, ಮಾತಾಡೋದು ನಿಲ್ಲಿಸಬೇಕು. ಅಂದರೆ ಈ ನೆಗೆಟಿವ್ ಮಾತಾಡೋದು ನಿಲ್ಲಿಸಬೇಕು ಅಷ್ಟೇ. ಅಂಥವರಿಗೆ ನಾನು ಕೇರ್ ಮಾಡೋದೇ ಇಲ್ಲ. ಈ ಹಕ್ಕಿ ಹೇಗೆ ಗೂಡು ಕಟ್ಟಿದ್ದು ಅದರ ವಿಡಿಯೋ ನಾನು ನಿಮಗೆ ಶೇರ್ ಮಾಡಿದ್ದೇನೆ. ಹಾಗೆಯೇ ಈ ಹಕ್ಕಿಯಾಗಿ ನಮ್ಮ ಗೂಡನ್ನು ನಾವೇ ಕಟ್ಟಬೇಕು. ಈ ನೆಗೆಟಿವ್ ಕಮೆಂಟ್ಸ್ ಕೇಳಿದರೆ ಈ ಹಕ್ಕಿ ಕೂಡ ಹೀಗೆ ಗೂಡು ಕಟ್ಟಲಿಕ್ಕೆ ಚಾನ್ಸ್ ಇರಲಿಲ್ಲ ಅಲ್ವಾ.